ಮಾರುಕಟ್ಟೆ ಬಹಳ ವರ್ಷಗಳಿಂದ ಶೀತಲ ವ್ಯವಸ್ಥೆಯಲ್ಲಿತ್ತು. ಕಳೆದ ಸರ್ಕಾರ ಇದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಲು, ನಮ್ಮ ಸರ್ಕಾರ ಬಂದ ನಂತರ ನಗರಸಭೆ, ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರದ ಎಲ್ಲ ಅನುದಾನವನ್ನು ಒಟ್ಟುಗೂಡಿ 10 ಕೋಟಿ ರೂಪಾಯಿಯಲ್ಲಿ ಈ ಸುಸಜ್ಜಿತವಾದ ಒಂದು ಮಾರುಕಟ್ಟೆಯನ್ನು ಇವತ್ತು ಕಟ್ಟಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇದರ ಹಂಚಿಕೆಯನ್ನು ಕೂಡ ಬಹಳ ಕಾತರದಲ್ಲಿದ್ದೀರಿ. ರಸ್ತೆಯಲ್ಲಿ ಮಾಡ್ತಾ ಇದ್ದೀವಿ, ಮಳೆ ಬಂದರೆ ಬಹಳ ಕಷ್ಟ. ಇದರ ಹಂಚಿಕೆಯನ್ನು ಇದೇ ಸ್ಪೀಡಲ್ಲಿ ಮಾಡಿ ಅಂತ ಇದ್ರೆ ಇನ್ನು ಮುಂದಿನ 15 ದಿನದ ಒಳಗಡೆ ಹಿಂದೆ ಏನು ಪಟ್ಟಿಯಾಗಿದೆ, ನಾನು ಕೂಡ ನನ್ನ ಮನೆಯವ್ರಿಗೂ ಕೊಡಿಸೋದಕ್ಕೂ ಆಗಲ್ಲ. ಒಂದು ಅರ್ಥ ಮಾಡ್ಕೋಬೇಕು, ನನಗೊಂದು ಅಂಗಡಿ ಕೊಡಿಸಿ, ನಂದು ದೊಡ್ಡದಿತ್ತು, ನಂದು ಚಿಕ್ಕದಿತ್ತು, ನನಗೆ ಕೊಡಬೇಕು ಅನ್ನೋದು ಯಾವುದೂ ಆಗಲ್ಲ. ನಾನು ಆಯ್ಕೆ ಆಗೋಕ್ಕೆ ಬರೋಕ್ಕಿಂತ ಮುಂಚೆ ಕಳೆದ ಬೋರ್ಡ್ನಲ್ಲಿ ಯಾರ್ಯಾರು ಹಳಬರಿದ್ರು ಅವರ ಲೀಸ್ಟನ್ನು ಮಾಡಾಗಿದೆ. ಅವ್ರಿಗೆ ಆ ಹಿಂದೆ ಏನು ಲಿಸ್ಟ್ ಇತ್ತು ಅವ್ರಿಗೆ ಕೂಡ ಇದನ್ನು ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ, ಯಾವುದೇ ಒತ್ತಡಕ್ಕೂ ಒಳಗಾಗದೆ ಹಂಚಿಕೆಯನ್ನು ಮಾಡಿ ಇನ್ನು 15 ದಿನದಲ್ಲಿ ನಿಮ್ಮ ವ್ಯಾಪಾರವನ್ನು ಆರಂಭಿಸಲಿಕ್ಕೆ ನಗರಸಭೆ ಇದನ್ನ ಕ್ರಮ ಕೈಗೊಳ್ಳುತ್ತೆ. ಇವತ್ತು ನಮ್ಮ ಸಂಸದರಿದ್ದಾರೆ, ಅವರು ಕೈಗಾರಿಕಾ ಸಚಿವರು, ಅವರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಮಂಡ್ಯ ನಗರವನ್ನ ಮಾದರಿ ನಗರವನ್ನಾಗಿ ಮಾಡಬೇಕು, ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಮಾಡಬೇಕು. ಅವರ ಬಳಿಗೆ ನಾನು ಮುಂದಿನ ವಾರ ಇಲ್ಲ ಮುಂದಿನ ತಿಂಗಳು ಹೋಗ್ತೀನಿ. ಇಲ್ಲಿ ನಮ್ಮ ಬಸರಾಳಲ್ಲೂ ಮಂಡ್ಯ ನಗರದ ಸುತ್ತಮುತ್ತಲೂ ಕೂಡ 100 ಎಕರೆ ಜಾಗವನ್ನ ಐಡೆಂಟಿಫೈ ಮಾಡಿದ್ದೀವಿ, ಅದನ್ನ ಕೊಡೋಕ್ಕೆ ರೆಡಿ ಇದ್ದೀವಿ. ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಕೈಗಾರಿಕೆಯನ್ನ ತಂದು ಕೊಡಿ, ನಾವು ನಿಮಗೆ ಜಾಗವನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಸ್ಪೀಡಾಗಿ ಆಗ್ತಾ ಇದೆ. ಇನ್ನು ಮುಂದಿನ 2.5 ವರ್ಷದಲ್ಲಿ ಮಂಡ್ಯ ನಗರವನ್ನ ಅತ್ಯುತ್ತಮ ನಗರವನ್ನಾಗಿ ಮಾಡಿಕೊಡ್ತೀವಿ. ರಾಜಕಾರಣ 15 ದಿನ ಮಾತ್ರ ಇರಲಿ ಅಂತ ಎರಡೂ ಪಕ್ಷದವ್ರಿಗೆ ಹೇಳ್ಕೊಡ್ತೀವಿ. ರಾಜಕಾರಣವನ್ನ ಬದಿಗಿಟ್ಟು ನಮ್ಮ ಜವಾಬ್ದಾರಿಯಲ್ಲಿ ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.